ಏನಿದೆ ಹೇಳಿ ನನಗೂ ಒಂಚೂರು. ಇಲ್ಲ, ಏನಂತ ಹೇಳಿದ್ರೆ ತಮಿಳ್ನಾಡಲ್ಲಿ ಒಂದು BJP ಗೆದ್ದಿದೆ. ಯಾವ ಕ್ಷೇತ್ರ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಎಷ್ಟು ಅದೇ ನನಗೆ ಡಿಸೆಕ್ಷನ್ ಗಮನಿಸ್ತಾ ಇಲ್ಲ ನಾನು. ಯಾಕಂದ್ರೆ ನಾನು ಇಲ್ಲಿ ಕೂತಿರೋದ್ರಿಂದ ಫೋನ್ ಓಪನ್ ಮಾಡೋಕ್ಕಾಗಿಲ್ಲ. ಫೋನ್ ಓಪನ್ ಮಾಡಿದ್ರೆ ಫೋನ್ ನೋಡ್ತಾ ಏನು ಅನ್ಕೋತಾರೆ ಜನ. ಅದಕ್ಕೋಸ್ಕರ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ತಳಿ ಕ್ಷೇತ್ರದಲ್ಲಿ ತಳಿ ಕ್ಷೇತ್ರದಲ್ಲಿ BJPಯ ನಾಗೇಶ್ ಕುಮಾರ್ ಅಂತ ಹೇಳ್ಬಿಟ್ಟು ನಮ್ಮ ಕ್ಷೇತ್ರ ತಳಿ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. 1235 ವೋಟ್ನ ಲೀಡ್ ಅಂತ ಹೇಳ್ತಾ ಇದೆ. ಒಂದು ಕ್ಷೇತ್ರನಾ? ಒಂದೇ ಒಂದು ಕ್ಷೇತ್ರದಲ್ಲಿ ಇರ್ಲಿ ಬಿಡಿ, ಮಿಕ್ಕಿದೆಲ್ಲೂ ಸಹ BJPಗೆ ಎಲ್ಲೂ ಲೀಡ್ ಬಂದಿಲ್ಲ. ಅಲ್ಲಿ ಅಂದ್ರೆ ಲೀಡ್ ಬಂದಿರೋದು ಸ್ವಲ್ಪ ಕಡೆ. ಇರ್ಲಿ ಬಿಡಿ ಗೌಡ್ರೆ, ಏನಂತೀರಿ ಓವರ್ ಆಲ್ 5 ರಾಜ್ಯಗಳು ಏನು ಅಂತ ಹೇಳಿದ್ರೆ, ಈಗ ವೆಸ್ಟ್ ಬೆಂಗಾಲಿನ ಮ್ಯಾಂಡೇಟ್ ಏನಿದೆ ಕ್ಲಿಯರ್ ಕಟ್ ಆಗಿ ಅಲ್ಲಿ BJP ಸರ್ಕಾರ ಬರ್ತಾ ಇದೆ. ಹಾಗೆ ಅಸ್ಸಾಮಲ್ಲಿ ಬರ್ತಾ ಇದೆ, ಪುದುಚೇರಿಲಿ ಬರ್ತಾ ಇದೆ. ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ತಮಿಳ್ನಾಡಲ್ಲಿ ಅಂತ ಹೇಳಿದ್ರೆ 70 to 80 ಸೀಟ್ಸ್ ಬರಬಹುದು TVKಗೆ. ಮಿಕ್ಕಿರೋದು ಒಂದು ಈಗಾಗಲೇ ನಮ್ಮ AIADMKಗೆ ಏನಿದೆ ಅಂತ ಹೇಳಿದ್ರೆ, AIADMK ಅಂದರೆ NDA ಕೂಟ ಏನಿದೆ ಅದಕ್ಕೆ ನಮ್ಮ ಎಕ್ಸ್ಪೆಕ್ಟೇಷನ್ನು ಒಂದು 80 to 90 ಇತ್ತು. ಅದು ಈಗ ಬಂದು ನಿಂತ್ಕೊಂಡಿರ್ತಕ್ಕಂಥದ್ದು 58ಅಲ್ಲಿ ಬಂದು ನಿಂತ್ಕೊಂಡಿದೆ. ಅಂದರೆ TVK ಯಾವ ರೀತಿ ಮೆಜಾರಿಟಿ ಬರ್ತಾ ಇದೆ ಅದು ತುಂಬ ಗಮನಾರ್ಹವಾದಂಥ ವಿಚಾರ. ಅಂದರೆ ಒಂದು ಈ ತಮಿಳ್ನಾಡಿನ ಬಗ್ಗೆನೇ ವಿಶ್ಲೇಷಣೆ ಮಾಡೋದಾದರೆ, ಆ್ಯಂಟಿ ಇನ್ಕಂಬೆನ್ಸಿ ತಮಿಳ್ನಾಡಲ್ಲಿ ಈಸ್ ಸ್ಟಿಲ್ ಆನ್. ಒಂದು ಟೈಮ್ ಟರ್ಮಲ್ಲಿ ಚುನಾವಣೆ ಸರ್ಕಾರ ನಡೆಸಿದಂಥವ್ರಿಗೆ ಡೆಫಿನೆಟಾಗಿ ಆ್ಯಂಟಿ ಇನ್ಕಂಬೆನ್ಸಿ ಇರುತ್ತದೋ. ನಾವು ಆ ಟ್ರೆಂಡ್ನ 89ನಿಂದ ನೋಡ್ಕೊಂಬಂದಿದ್ದೀವಿ ರೆಗ್ಯುಲರ್ ಆಗಿ. 2016ಅಲ್ಲೂ ಸಹ ಪರ್ಸೆಂಟೇಜ್ ಆಫ್ ವೋಟ್ ಗೆದ್ದಿರ್ಬೋದು AIADMK, ಅದರ ಪರ್ಸೆಂಟೇಜ್ ಆಫ್ ವೋಟ್ ಏನಿದೆ ಅದನ್ನು ನೋಡಿದಾಗ ಆವಾಗಲೂ ಸಹ ಆ್ಯಂಟಿ ಇನ್ಕಂಬೆನ್ಸಿ ಇತ್ತು ಅಂತಕ್ಕಂಥದ್ದು. ಆದರೆ ಈಗ ಆ್ಯಂಟಿ ಇನ್ಕಂಬೆನ್ಸಿ ಎಷ್ಟರ ಮಟ್ಟಕ್ಕೆ ಇದೆ ಅಂದರೆ, ಈ ಪಕ್ಷನೇ ಬೇಡ, DMK ಪಕ್ಷನೇ ಬೇಡ, ಅಥವಾ ಎಡಪಡಿ ಪಳನಿಸ್ವಾಮಿ ಅವರು ಏನಿದ್ದಾರೆ ಅವ್ರನ್ನ ಒಪ್ಕೊಳ್ಳೋಕ್ಕೆ ಜನ ರೆಡಿ ಇಲ್ಲ. ಯಾಕಂದರೆ ಆ ಆ್ಯಂಟಿ ಇನ್ಕಂಬೆನ್ಸಿ ನಿಮಗೆ 2017ಇಂದ 2021 ಮಧ್ಯದಲ್ಲಿ ಕಾಣಿಸ್ತು. ಜಯಲಲಿತಾ ಅವ್ರ ನಿಧನ ನಂತರ ಏನು EPS ಅವರು ಮುಖ್ಯಮಂತ್ರಿ ಆಗ್ತಾರೆ, ಆಗ ಅದು ಕಾಣಿಸ್ತು. ಅಂದರೆ ಇಬ್ಬರನ್ನೂ ಸಹ ತಿರಸ್ಕರಿಸಿದಂತಹ ಜನ ಇವತ್ತು TVKಗೆ ಮತ ಹಾಕಿರತಕ್ಕಂಥದ್ದು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ವೋಟ್ ಶೇರು ಸಹ ನಾನು ನೋಡ್ತಾ ಇದ್ದೆ ಆಗಲೇ. ವೋಟ್ ಶೇರು DMK ಪಾರ್ಟಿಗೆ 26% ವೋಟ್ ಶೇರ್ ಇದೆ, AIADMKಗೆ 28% ವೋಟ್ ಶೇರ್ ಇದೆ, BJPಗೆ 4% ವೋಟ್ ಶೇರ್ ಇದೆ. ನಮಗೆ ಇದು TVKಗೆ 37% ವೋಟ್ ಶೇರ್ ಇರ್ತಕ್ಕಂಥದ್ದು ತುಂಬ ಗಮನಾರ್ಹ. 37 ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ DMK, AIADMK ಆ್ಯಂಡ್ TVK ಅಂದರೆ ಜಸ್ಟ್ ನಾಟ್ ಅಲಯನ್ಸ್, ಪಾರ್ಟಿ ವೈಸ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 7 to 8% ಕ್ಲಿಯರ್ ಕಟ್ ಡಿಫ್ರೆನ್ಸ್ ಇರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ದಟ್ ಮೀನ್ಸ್ ದಟ್ ಇದು ಒಂದು ರೀತಿಯಲ್ಲಿ ಏನಂದರೆ 74ಅಲ್ಲಿ ಏನು MGR ಒಂದು ಪಾರ್ಟಿ ಸ್ಟಾರ್ಟ್ ಮಾಡ್ತಾರೆ, ಆ ಮೂಮೆಂಟು ಈಗ TVK ವಿಜಯ್ ಅವ್ರಿಗೆ ಸಿಕ್ಕಿರ್ತಕ್ಕಂಥದ್ದು. ಅನೇಕ ಪಾರ್ಟಿಗಳು ಸ್ಟಾರ್ಟ್ ಆಗಿದೆ. ಅಸ್ಸಾಂ ಗಣ ಪರಿಷತ್ ಇರಬಹುದು, ಪಾರ್ಟಿ ಸ್ಥಾಪನೆ ಮಾಡಿ ಕೆಲವೇ ದಿವಸಕ್ಕೆ ಮುಖ್ಯಮಂತ್ರಿ ಆದರು ಪ್ರಫುಲ್ ಕುಮಾರ್ ಮೊಹಂತ್ ಅವರು. ಹಾಗೇನೇ ಆಮ್ ಆದ್ಮಿ ಪಾರ್ಟಿನೂ ಸಹ, ಹಾಗೆ NT ರಾಮರಾವು ಸಹ ಅನೇಕ ಜನ ಈ ರೀತಿ ಅವಕಾಶಗಳು ಸಿಕ್ಕಿದೆ ದೇಶದಲ್ಲಿ. ಇಡೀ ದೇಶದಲ್ಲಿ ಅನೇಕ ಅವಕಾಶಗಳು ಸಿಕ್ಕಿದೆ. TVK ಏನಿದೆ ಈ ರೀತಿ ಅಭೂತಪೂರ್ವವಾದಂಥ ಸಾಧನೆ ಸಾಧಿಸಿರೋದು ಖಂಡಿತವಾಗ್ಲೂ ಒಂದು ಮಟ್ಟಕ್ಕೆ ಶ್ಲಾಘನೀಯ. ಒಳ್ಳೆ ಸರ್ಕಾರ, ಒಳ್ಳೆ ಆಡಳಿತ ಯಾರ ನೇತೃತ್ವದಲ್ಲಿ ಹೆಂಗಾಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕು. ವೆಸ್ಟ್ ಬೆಂಗಾಲಲ್ಲಿ ನೋಡಿ, ಸೋಮೇಂದು ಅಧಿಕಾರಿಯವರ ಎಫರ್ಟು, ಮೋದಿಯವರ ಎಫರ್ಟು, ಆಮೇಲೆ ಯಾವ ರೀತಿ SIR ಅಲ್ಲಿ ಪರಿಷ್ಕರಣೆ ಆಯಿತು ಲಿಸ್ಟು, ಆ ಪರಿಷ್ಕರಣೆ ಆಗಿದ್ದರಿಂದ ಅನೇಕ ಜನ ಸತ್ತೋಗಿರೋರು 33 ಲಕ್ಷ ಜನ ಸತ್ತೋಗಿರೋದು. ಈ SIR ಬಗ್ಗೆ ಸಿಕ್ಕಾಪಟ್ಟೆ ವಿವಾದಗಳು ಶುರು ಮಾಡ್ಕೊಂಡಿದಾರಲ್ಲ, ಅದ್ರ ಬಗ್ಗೆ ತಮ್ಮದೇನು ಅಭಿಪ್ರಾಯ? ನೋಡಿ, SIR ಬಗ್ಗೆ ಯಾರಿಗೇನೇ ಹೇಳಿದ್ರು ಸಹ ಈಗ ಅದು ಆಗಲೇಬೇಕಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈಗ ನಾನು ಒಂದೊಂದು ಎಕ್ಸಾಂಪಲ್, ನಂದೇ ಲೈವ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನಾವು ನನ್ನ ತಂದೆ, ನನ್ನ ತಾಯಿ, ನಾನು, ನಮ್ಮ ಮನೆಯವರು 4 ಜನ ರೆಗ್ಯುಲರ್ ವೋಟರ್ಸ್ ಇದ್ದೀವಿ. ನಮ್ಮ ಮನೆಯಲ್ಲಿ ನನ್ನ 2 ಕಸಿನ್ಸ್ ಓದ್ಲಿಕ್ಕಂತ ಬಂದರು. ಆ ಓದ್ಲಿಕ್ಕೆ ಬಂದಂಥವರು, ಆ ಒಂದು ಕಸಿನ್ನು ನನ್ನ 2006ಇಂದ 2009ವರೆಗೂ ನಮ್ಮ ಮನೇಲಿರ್ತಾರೆ. ತದನಂತರದಲ್ಲಿ ಇನ್ನೊಬ್ಬ ಅವನು ಏನು ಮಾಡ್ತಾನೆ 2011ಇಂದ 2013 ಇರ್ತಾನೆ. ಇಬ್ಬರನ್ನೂ ಸಹ ನಾನು ಲಿಸ್ಟಿಂದ ತೆಗೀರಪ್ಪ, ಅವರಿಬ್ಬರು ಮದುವೆ ಆಗ್ಬಿಟ್ಟು ಅವ್ರವ್ರ ಮನೆಗಳಲ್ಲಿ ಇದ್ದಾರೆ. ಅವರು ಬೇರೆ ಇನ್ನೊಬ್ಬ ಬೇರೆ ದೇಶಕ್ಕೆ ಹೊಟ್ಟೋಗಿದ್ದ, ನನ್ನ ಇನ್ನೊಬ್ಬ ಕಸಿನ್ ಅಷ್ಟೇ ಬೇರೆ ದೇಶಕ್ಕೆ ಹೊಟ್ಟೋಗಿದ್ರು. ತೆಗೀರಿ ಅಂತ ಹೇಳ್ಬಿಟ್ಟು ನಾನು 4 ಚುನಾವಣೆಯಲ್ಲಿ ಹೇಳಿದ್ದೀನಿ. 2000 ಕರ್ನಾಟಕದಲ್ಲಾದಂಥ 2013 ಚುನಾವಣೆಯಲ್ಲಿ ಹೇಳಿದೆ, 2018 ಚುನಾವಣೆ ಹೇಳಿದೆ, ಹಾಗೆ ಲೋಕಸಭೆನಲ್ಲೂ ಹೇಳಿದೆ. ಲಾಸ್ಟ್ ಟೈಮ್ 2023ಲೂ ಸಹ ತೆಗ್ದಿರಲಿಲ್ಲ.
2024 ಅವ್ರದ್ದು ಲಿಸ್ಟಲ್ಲಿ ಕೊಟ್ಟಿರಲಿಲ್ಲ, ಬಟ್ ಲಿಸ್ಟಲ್ಲಿ ಇತ್ತು ಅವ್ರದ್ದು. ಅಂದರೆ ಈಗ ಏನಾಗಿದೆ, ಅವ್ರದ್ದು ಬೇರೆ ಕಡೆನೂ ಚುನಾವಣೆ ಲಿಸ್ಟ್ ಎಲೆಕ್ಷನಲ್ಲಿ ಅವ್ರದ್ದು ವೋಟರ್ ಐ ಡಿ ಇದೆ, ಆದರೂ ಸಹ ಇಲ್ಲಿ ತೆಗೀರಿ ಅಂತ ಹೇಳಿದ್ರೆ ಸರ್ ನಮ್ಗೇನು ಹೇಳ್ತೀರಾ ಸರ್ ನೀವು ಹೋಗಿ. ಅದೇ ನನಗೇನಾಗ್ತದೆ ಪ್ರಾಬ್ಲಮ್ ಏನಾಗ್ತದೆ, ನಾವು ಹೋಗ್ಬಿಟ್ಟು BBMP ಆಫೀಸಲ್ಲಿ, ಅಂದರೆ ಆವತ್ತಿನ BBMP ಈಗ GBAದಲ್ಲಿ ಹೋಗಿ ಅರ್ಜಿ ಕೊಟ್ಟು ಬರ್ತೀವಿ, ಇವ್ರು ಇಲ್ಲಪ್ಪ ಅಂತೇಳಿ. ಆದರೆ ಅದನ್ನು ಫಾಲೋ ಮಾಡೋಕ್ಕೆ ನಮಗೊಂದು ಅದು ಒಂದು ದೊಡ್ಡ ಕೆಲಸ ಆಗಬೇಕು. ಲಿಸ್ಟಲ್ಲಿ ಸೇರಿಸೋದಕ್ಕೆ ಒಂದು ಕೆಲಸ ಮಾಡ್ಬೋದು, ಲಿಸ್ಟನ್ನು ತೆಗ್ಸೋಕ್ಕೆ ಹೆಂಗೆ ಕೆಲಸ ಮಾಡೋಣ. ಇದಕ್ಕೆ SIR ಆಗ್ತಕ್ಕಂಥ ಇದು ನನ್ನ ಲೈವ್ ಎಕ್ಸಾಂಪಲು. ಆಮೇಲೆ ನಮ್ಮ ಅಜ್ಜಿ 2015 ತೀರೋದ್ರು, ಅವ್ರದ್ದು 2023 ಅವ್ರ ಹೆಸರಿತ್ತು. ಇದು ನಂದೇ ಎಕ್ಸಾಂಪಲ್ಲು, ಅಥವಾ ಬೇರೆ ಎಕ್ಸಾಂಪಲ್ ಅಲ್ಲ, ಅದು ಅವ್ರದ್ದು ನಮ್ಮ ಹಳ್ಳಿನಲ್ಲಿ ಇದ್ದಿದ್ದು, ಹಳ್ಳಿನಲ್ಲಿ ಅವ್ರದ್ದು ಇತ್ತು. ಈಗೇನಾಗ್ತದೆ, ಇವು ತೀರೋಗಿರೋದು ತೆಗಿಬೇಕು, ಅವ್ರು ಬೇರೆ ಕಡೆಗೆ ಹೋಗಿರ್ತಾರೆ ಅಥವಾ ಬೇರೆ ಇದು ಉಪಜೀವನ ಹುಡ್ಕೊಂಡಿರ್ತಾರೆ, ಅವ್ರದ್ದು ತೆಗಿಬೇಕು. 2 ಕಡೆ 3 ಕಡೆ 4 ಕಡೆ ಹೆಸರಿರ್ತದೆ, ಅವ್ರದ್ದು ತೆಗಿಬೇಕು. ಇದೆಲ್ಲ ತೆಗೆದಾಗ ಮಾತ್ರನೇ ನಮಗೆ ಕರೆಕ್ಟ್ ವೋಟರ್ ಸಿಗೋದು, ಆ ವೋಟರ್ಸು ಕರೆಕ್ಟಾಗಿ ಹೋಗಿ ವೋಟ್ ಮಾಡೋದು. ಆಮೇಲೆ ಅದಕ್ಕೆ ನಾವು ಯಾವುದಾದ್ರು ಒಂದು ರೀತಿಯಲ್ಲಿ ಮಾನದಂಡಗಳನ್ನ ಇಟ್ಕೊಬೋದು. SIR ಅಂತಕ್ಕಂತಹದ್ದು ರೆಗ್ಯುಲರ್ ಪ್ರಕ್ರಿಯೆ ಹಾಕ್ಕೊಂಡೇ ಬಂದಿದೆ. ಈಗ SIR ಅಲ್ಲಿ ಏನಾಗಿತ್ತು, ಕೇವಲ ಇವ್ರಿಗೆ ಮತ ಹಾಕೋರನ್ನ ಮಾತ್ರ ತೆಗಿತೀವಿ ಅಂತಕ್ಕಂತಹ ಮನಸ್ಥಿತಿ ಏನಿತ್ತು TMCಯ ಮಮತಾ ಬ್ಯಾನರ್ಜಿಯವರಿಗೆ ಮತ್ತು ಬೇರೆಯವರಿಗೆ, ಇದನ್ನು ನಾವು ಪ್ರಶ್ನೆ ಮಾಡ್ತಿದ್ದು. ಎಲ್ಲೋ ಒಂದು ಕಡೆ ಆಗಿದ್ದರಿಂದ 93% ವೋಟಿಂಗ್ ಆಗಿದೆ. ಆ 93% ವೋಟಿಂಗ್ ಆದಮೇಲೆ ಯಾವ ರೀತಿಯ ನೈಜ ಗೆಲುವೇನಿತ್ತು, BJPಗೆ ಏನು ಯಾವ ರೀತಿ ಗೆಲುವು ಬರಬೇಕಾಗಿತ್ತು ನಾವು ನೋಡಿದ್ದೇವೆ. TMC ಹೆಂಗೆ ಗೆಲ್ತಾ ಇತ್ತು, ಅಥವಾ ಅದಕ್ಕಿಂತ ಹಿಂದೆ ಕಮ್ಯುನಿಸ್ಟ್ ಹೆಂಗೆ ಗೆಲ್ತಾ ಇದ್ರು ಅಂದರೆ, ಕಮ್ಯುನಿಸ್ಟ್ ಗೆಲ್ಲಬೇಕಾದ್ರೆ ಒಂದು ರಾಮಚಂದ್ರ ಗುಹಾ ಒಂದು ಪುಸ್ತಕ ಬರೀತಾರೆ. ಕೆಮಿಕಲ್ ರಿಗ್ಗಿಂಗ್ ವಾಸ್ ಎ ರೆಗ್ಯುಲರ್ ಪ್ರಾಕ್ಟೀಸ್ ವಿಚ್ ವಾಸ್ ಡನ್ ಬೈ ಕಮ್ಯುನಿಸ್ಟ್ ಪಾರ್ಟಿ, ಸಪೋರ್ಟೆಡ್ ಬೈ ವೆರಿ ವೆಲ್ ಸಪೋರ್ಟೆಡ್ ಬೈ ಇಂದಿರಾ ಗಾಂಧಿ ಅಂತ ಅಂದ್ಬಿಟ್ಟು ಅವ್ರು ಬರೀತಾರೆ. ಆಯಿತಾ, ಅಂದರೆ ಒಂದು ಕೆಮಿಕಲ್ ರಿಗ್ಗಿಂಗು, ಬೂತ್ ಲೂಟಿಂಗು, ಫೇಕ್ ಬೂತ್ಸು, ಮತ್ತು ಯಾರು ಸತ್ತೋಗಿರ್ತಾರೆ ಅಥವಾ ಯಾರು ಇನ್ನೊಂದು ಕಡೆ ಇರ್ತಾರೆ ಅಥವಾ ಬೇರೆಯವರು ಇರ್ತಾರೆ ಅವ್ರ ಹೆಸರಲ್ಲಿ ಹೋಗಿ ವೋಟ್ ಹಾಕೋದು, ಫೇಕ್ ವೋಟಿಂಗು. ಇದರಿಂದಾಗಿ TMC ಕಮ್ಯುನಿಸ್ಟ್ರು ಗೆಲ್ತಿದ್ರು, ಅದಾದಮೇಲೆ TMC ಗೆಲ್ತಾ ಇತ್ತು. ಈಗ ಯಾವುದೋ ಒಂದು ಕಡೆ ಅಟ್ಲೀಸ್ಟ್ CRPF ಹೋಯ್ತೋ ಅಥವಾ RPF ಹೋಯ್ತೋ, ಇವರೆಲ್ಲ ಹೋಗಿದ್ರಿಂದ ಒಳ್ಳೆ ಚುನಾವಣೆ ನಡೆದಿದೆ. ಸತ್ಯಕ್ಕೆ ಜಯ ಸಿಕ್ಕಿದೆ, BJPಗೆ ಅಭೂತಪೂರ್ವದ ಜಯ ಸಿಕ್ಕಿದೆ. ಅಲ್ಲಿ BJPಯ ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ. ಅವರು ಖಂಡಿತವಾಗ್ಲೂ ನಮಗೆ ಆಗಬೇಕಾಗಿರ್ತಕ್ಕಂತಹದ್ದು 3-4 ವಿಚಾರ. ಏನು ಅಂತ ಹೇಳಿದ್ರೆ, ಮೊದಲು ಆ ಬಾರ್ಡರ್ ಏರಿಯಾದಲ್ಲಿ ಲ್ಯಾಂಡು ಅಲೋಕೇಶನ್ ಆಗಬೇಕು BSFಗೆ, ಅಲ್ಲಿ ಒಂದು ಕಾಂಪೌಂಡ್ ಆಗಬೇಕು, ಕಾಂಪೌಂಡ್ ಆಗಿ ಬಾರ್ಡರ್ ಇಶ್ಯೂಸ್ ಸಾಲ್ವ್ ಆಗಬೇಕು. ಯಾರು ಇಲ್ಲೀಗಲ್ ಇಮಿಗ್ರೆಂಟ್ಸ್ ಇದ್ದಾರೆ ಅವ್ರು ಐಡೆಂಟಿಫೈ ಆಗಬೇಕು, ಅವ್ರು ಡಿಪೋರ್ಟ್ ಆಗಬೇಕು, 2ನೇ ವಿಚಾರ. 3ನೇ ವಿಚಾರ, ವೆಸ್ಟ್ ಬೆಂಗಾಲಲ್ಲಿ ಅಲ್ಲೇ ಆಪರ್ಚುನಿಟಿ ಸಿಗಬೇಕಂದ್ರೆ ಕೆಲಸ, ಉದ್ಯೋಗ ಅಥವಾ ಕಂಪನೀಸ್ ಹೋಗ್ಬೇಕಲ್ಲಿ. ಈ 3 ವಿಚಾರ ಆಗಿ, ಆಮೇಲೆ ಮಹಿಳೆಯರ ಸುರಕ್ಷತೆ ಅತ್ಯಂತ ಪ್ರಮುಖ, ಅತ್ಯಂತ ಇಂಪಾರ್ಟೆಂಟು. ಇಷ್ಟಾದರೆ ಒಂದು ವೆಸ್ಟ್ ಬೆಂಗಾಲು ಸಹ ಮೇನ್ಲ್ಯಾಂಡ್ ಇಂಡಿಯಾ ಜೊತೆ, ಅಂದರೆ ಈಗ UP ಒಂದು ಡೆಡ್ ಎಕಾನಮಿ ಅಂತಿದ್ರು, ಇವತ್ತು ಯಾವ ರೀತಿ ಪರ್ಫಾರ್ಮ್ ಆಗಿದೆ, 1 ಟ್ರಿಲಿಯನ್ ಎಕಾನಮಿಯಾಗಿ ಪರ್ಫಾರ್ಮ್ ಆಗುತ್ತೆ. ಹಾಗೆ ವೆಸ್ಟ್ ಬೆಂಗಾಲು ಸಹ ನಮ್ಮ ಈ ಟ್ರೈನ್ನ ಇಂಜನ್ಗೆ ಸೇರ್ಕೊಬೇಕು ಅಂತ ಹೇಳಿ ನಮ್ಮ ಒಂದು ಕನಸು. ಹಾಗೆ ಅಸ್ಸಾಂ ಈಗಾಗಲೇ 10 ವರ್ಷಗಳಿಂದ BJP ಸರ್ಕಾರ ಇದೆ. 3ನೇ ಬಾರಿ ಹ್ಯಾಟ್ರಿಕ್ ಗೆಲುವನ್ನು BJP ಗೆಲ್ತಾ ಇದೆ ಅಸ್ಸಾಮಲ್ಲಿ. ತರುಣ್ ಗೊಗೊಯ್ ಸರ್ಕಾರ 15 ವರ್ಷ ಇರುತ್ತೆ. 15 ವರ್ಷದಲ್ಲೂ ಕಂಟಿನ್ಯೂಸ್ ಆಗಿ ಅವ್ರು ಮಾಡಿದ್ದು ಒಂದೇ. ಹೇಳಿ ಸರ್ ಅಲ್ಲ, 15 ವರ್ಷ ಅವ್ರು ಮಾಡಿದ್ದು ಒಂದೇ. ನಾನೇ ಒಂದು ವಿಡಿಯೋ ಮಾಡಿದ್ದೇನೆ ಚಂದನ್, ಏನು ಅಂತ ಹೇಳಿದ್ರೆ ಲೈವ್ ಎಕ್ಸಾಂಪಲ್ನ. ಯಾಕಂದರೆ ನನ್ನ ಒಬ್ಬ ಕ್ಲೋಸ್ ಫ್ರೆಂಡ್ ತಮ್ಮ ಚಾನಲಲ್ಲೇ ಹೇಳಿದೆ ಒಂದು ಸತಿ, ನಾನೊಬ್ಬ ಕ್ಲೋಸ್ ಫ್ರೆಂಡಲ್ಲಿ ಇವತ್ತು ಸೂಪರ್ಡೆಂಟ್ ಇಂಜಿನಿಯರ್ PWD ಕೆಲಸ ಮಾಡ್ತಿದ್ದಾನೆ. ಅವನೇ ಹೇಳಿದ್ದು, ಬಾಂಗ್ಲಾದೇಶಿಂದ ಒಬ್ಬ ಬರ್ತಿದ್ದ, ಈ ಸರ್ಕಾರ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇತ್ತು. ಅವನು ಕೇಳ್ತಾ ಇದ್ದ, ಅವನ ಹೆಸರು ಅಹಮದ್ ಅಂತಿರೋದು, ಇವನ ಹೆಸರು ಅಹಮದ್ ಅಂತಿರೋದು, ನೀನು ನನ್ನ ತಮ್ಮ ಅಂತ ಒಪ್ಕೋ, ಇಲ್ಲ ಅಂತಂದರೆ ಅಕಸ್ಮಾತ್ ಒಪ್ಕೊಂಡ್ಬಿಟ್ರೆ ಪರವಾಗಿಲ್ಲ. ಒಪ್ಕೊಳ್ಳದೆ ಇದ್ದರೆ ಅವನಿಗೆ ರಾತ್ರೋರಾತ್ರಿ ಅವನ್ನ ಕತ್ತರಿಸಿ ಅವನ ಹೆಂಡತಿ ಮಕ್ಕಳಿಗೆ ಇವನು ಆಶ್ರಯ ಆಗ್ತಿದ್ದ. ಅಥವಾ ಅವನ ಹೆಂಡತಿನ ಒಪ್ಕೊಳ್ಳಿಲ್ಲ ಅಂದರೆ ಅವ್ರ ಹೆಂಡತಿದಿರನ್ನು ಸಾಯಿಸ್ತಿದ್ದ, ಮಕ್ಕಳನ್ನು ಸಾಯಿಸ್ತಿದ್ದ. ಒಂಚೂರು ರಿಲ್ಯಾಕ್ಸ್ ಮಾಡಿ, ಬಿಕಾಸ್ ಯು ಹ್ಯಾವ್ ಎ ಬ್ಯಾಡ್ ಥ್ರೋ. ಏನೋ ಈಗ ಒಂಚೂರು ರಿಲ್ಯಾಕ್ಸ್ ಮಾಡಿ, ತೊಂದರೆ ಇಲ್ಲ, ಇಟ್ ಹ್ಯಾಪನ್ಸ್.